ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಇದು ಹಬ್ಬದ ವ್ಲಾಗು. ಸೊ ಹಬ್ಬದ ದಿನ ನಾನು 3:30ಗೆ ಎದ್ದೆ. ಸೊ 3:30ಗೆ ಎದ್ದು ಕಸ ಎಲ್ಲ ಗುಡಿಸ್ಕೊಂಡೆ. ಆ್ಯಂಡ್ ಇವಾಗ ನಾನು ಮನೆ ಒರೆಸ್ಕೊಳ್ಳೋಣ ಅಂತ ಬಕೆಟಿಗೆ ನೀರು ಬಿಟ್ಕೊಳ್ತಾ ಇದ್ದೀನಿ. ಸೊ ಇದು ದೇವ್ರ ಮನೆ ನೈಟ್ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಮನೆ ಒರೆಸ್ತಾ ಇದ್ದೀನಿ. ಮನೆ ಎಲ್ಲ ಒರೆಸಿಬಿಟ್ರೆ ಬೇಗ. ಆಮೇಲೆ ನೆಕ್ಸ್ಟ್ ದೇವ್ರ ಮನೆ ಫೋಟೋಗೆ ಹೂವುಗಳು ಮತ್ತು ಇನ್ನೊಂದಷ್ಟು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಿತ್ತು. ಸೊ ಅದಕ್ಕೆ ಬೇಗ ಮನೆಯೆಲ್ಲ ಒರೆಸ್ಕೋತಾ ಇದ್ದೀನಿ. ಏನಂದರೆ ಇದೇ ಥರ ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಹೆಂಗೆ ಮಾಡಿದ್ದೀವಿ, ಸೊ ಅದೇ ಥರ ಹೋಗ್ಬಿಟ್ರೆ ಸೂಪರಾಗಿರುತ್ತೆ. ಸೊ ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅಂತ ಹೇಳಿ ಹೊರಟೆ. ಸೊ ಫ್ರೆಶ್ ಅಪ್ ಆದಮೇಲೆ ಇವಾಗ ನಾನು ದೇವ್ರ ಮನೇಲಿ ಹೂವು ಎಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಇದು ಮಾಡೋಷ್ಟೊತ್ತಿಗೆ ನನಗೆ ತುಂಬ ಟೈಮ್ ಹಿಡಿತು. ಇಲ್ಲ ಅಂದರೂ ನನಗೆ 1.5 hour ದೇವ್ರ ಮನೆ ಅಂದರೆ ಹೂವು ಎಲ್ಲ ಹಾಕಿ ತಟ್ಟೆಯಲ್ಲಿ ಎಲ್ಲ ಇಟ್ಟು ಮಾಡೋಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ಸೊ ಫೈನಲಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ತಾವ್ರೆ ಹೂವು ಇಡೋದು ಮರ್ತೋಗ್ಬಿಟ್ಟಿದ್ದೆ. ಸೊ ಇವಾಗ ಅದನ್ನು ಕೂಡ ಇಟ್ಕೋತಾ ಇದ್ದೀನಿ. ಇಟ್ಕೊಂಡು ಎಲ್ಲ ನೋಡ್ಕೋತಾ ಇದ್ದೀನಿ, ಚೆಕ್ ಮಾಡ್ತಾಯಿದ್ದೀನಿ ಎಲ್ಲ ಕರೆಕ್ಟಾಗಿ ಇಟ್ಟಿದ್ದೀನ ಎಲ್ಲ ಮಾಡೋದನ್ನ ಅಂತ. ಮತ್ತು ಅದು ಸ್ವಲ್ಪ ಇದಾಗ್ತಾಯಿತ್ತು ಅಂತ ಹೇಳಿ ಮತ್ತೆ ರೆಡಿ ಮಾಡಿ ಹಾಕ್ಕೊಂಡೆ. ಅದಾದ ನಂತರ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಬಂದು ರೆಡಿ ಆದೆ. ಪೂಜೆ ಮಾಡೋಣ ಅಂದ್ಬಿಟ್ಟು ಆಮೇಲೆ ನನ್ನ ಹಸ್ಬೆಂಡ್ನು ಕೂಡ ಎಬ್ಬರಿಸಿ ಜೊತೆಲೇ ಪೂಜೆ ಮಾಡೋಣ ಅಂತ ಪೂಜೆ ಕೂಡ ಮಾಡ್ಕೋತಾ ಇದ್ದೀವಿ ಇವಾಗ. ಇವಾಗ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಅವ್ರನ್ನೂ ಪಾಪ ಬೇಗ ಎಬ್ಬರಿಸ್ಬಿಟ್ಟೆ. ನಾನು ನೈಟ್ ಕೂಡ ಲೇಟ್ ಆಯಿತು ಮಲ್ಕೊಳ್ಳೋದು. ಆದರೂ ಇವತ್ತು ಒಂದು ದಿವಸ ಹಬ್ಬದ ದಿವಸ ಸ್ವಲ್ಪ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಹೇಳಿ ಅವ್ರನ್ನೂ ಎಬ್ಬರಿಸ್ದೆ. ಸೊ ಇನ್ನೊಂದು ಏನಂದರೆ ನಾವು ಇಲ್ಲಿ ಪೂಜೆ ಮಾಡಿ ಅದಾದಮೇಲೆ ನಮ್ಮ ಅತ್ತೆ ಕೂಡ ಲಕ್ಷ್ಮೀನ ಕೂರಿಸಿದ್ರು. ಅಲ್ಲಿ ಹೋಗಿ ಪೂಜೆ ಮಾಡಿಬಿಟ್ಟು ಮತ್ತು ಅಡುಗೆಗಳೆಲ್ಲ ಅಲ್ಲೇ ಮಾಡಿದ್ದು. ಬಟ್ ನಮ್ಮ ಮನೇಲಿ ಏನು ನಾವು ಅಡುಗೆ ಮಾಡಲಿಲ್ಲ. ಸೊ ಅದಕ್ಕೆ ಅಲ್ಲೇ ಮಾಡ್ಕೊಳ್ಳೋಣ, ಒಂದೇ ಕಡೆ ಮಾಡ್ಕೊಳ್ಳೋಣ, ಎರಡೆರಡು ಕಡೆ ಯಾಕೆ ಮಾಡ್ಕೊಳ್ಳೋದು ಅಂತ ಹೇಳಿ ಮಾಡ್ಕೊಳ್ಳಲಿಲ್ಲ. ಇವಾಗ ಪೂಜೆ ಎಲ್ಲ ಮಾಡಾದಮೇಲೆ ನಾವು ನಮ್ಮ ಬಾವ ಅವ್ರ ಮನೆಗೆ ಹೋಗಿ ಅಲ್ಲೇ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿಕೊಂಡು ಆ್ಯಂಡ್ ಟಿಫನ್ನು ಮಧ್ಯಾಹ್ನ ಊಟ ಬೇರೆ ಕಡೆ ಆಯಿತು. ಆ್ಯಂಡ್ ನೈಟ್ ಊಟ ನಮ್ಮ ಅತ್ತೆ ಮನೆಯಲ್ಲೇ ಅಂದರೆ ನಮ್ಮ ಬಾವ ಅವ್ರ ಮನೆಯಲ್ಲೇ ಮಾಡ್ಕೊಂಡ್ವಿ.
ಇವಾಗ ನನ್ನ ಮಗಳು ಕೂಡ ಎದ್ಲು. ಅವಳಿಗೆ ಏನು ಗಂಟೆ ಸೌಂಡು ಮತ್ತು ಏನು ದೇವ್ರ ಮ್ಯೂಸಿಕ್ ಹಾಕಿದ್ವಲ್ಲ, ಸೊ ಆ ಸೌಂಡ್ಗೆ ಅವಳು ಕೂಡ ಎದ್ಲು. ಮತ್ತು ಅವಳನ್ನು ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಕೊಂಡು ಇನ್ನೊಂದು ಸಾರಿ ಪೂಜೆ ಮಾಡಿಕೊಂಡು ಅದಾದ ನಂತರ ನಾವು ನಮ್ಮತ್ತೆ ಲಕ್ಷ್ಮಿ ಕೂರಿಸಿದ್ರು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಹೋದ್ವಿ. ಫೈನಲಿ ಪೂಜೆ ಎಲ್ಲ ಮುಗೀತು. ಆ್ಯಂಡ್ ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ಅದಾದ ನಂತರ ನಾವು ನಮ್ಮ ಅತ್ತೆ ಪೂಜೆ ಮಾಡೋಕೆ ಕರೀತಾನೆ ಇದ್ದರು, ಸೊ ಅಲ್ಲಿಗೆ ಹೋದ್ವಿ. ಆ್ಯಂಡ್ ಇದು ನಮ್ಮ ಅತ್ತೆ ಕೂರಿಸಿರೋಂಥ ಲಕ್ಷ್ಮಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ನೈಟೆಲ್ಲ ನಿದ್ದೆಗೆ ಇಟ್ಕೊಂಡು ಪಾಪ ನಮ್ಮ ಅತ್ತೆ ಮಾಡಿದ್ರಂತೆ. ಬಟ್ ಓಕೆ, ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲೂ ಅಷ್ಟೇ. ಲಕ್ಷ್ಮಿ ಬಗ್ಗೆ ಒಂದೆರಡು ಮಾತು ಹೇಳಿದ್ರೆ, ಯಾವ ಲಕ್ಷ್ಮಿ? ನಮ್ಮ ಮನೆ ಪಕ್ಕ ಇರೋ ಲಕ್ಷ್ಮಿಗೆ ನನಗೂ ಜಗಳ ಆಗಿದೆ, ನಾನು ಅವ್ರ ಜೊತೆ ಮಾತಾಡಲ್ಲ. ಅಮ್ಮ ಅಯ್ಯೇ ಶಾರ್ಟ್ಸ್ ಅಲ್ಲಿ ಇದ್ದೀನಿ, ಹಾಕ್ಬಿಡ ಅದನ್ನೇ. ಸೊ ಅಲ್ಲಿಂದ ಬಂದಾದಮೇಲೆ ನಾನು ಇಲ್ಲಿ ಕಸ ಗುಡಿಸ್ಕೊತಾ ಇದ್ದೀನಿ. ಅಲ್ಲಿಂದ ಹೋಗಿ ಬರೋಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಅಲ್ಲೇ ಊಟ ಮುಗಿಸ್ಕೊಂಡು ಆ್ಯಂಡ್ ಅರ್ಶಿನ ಕುಂಕುಮ ಕೂಡ ಕೊಟ್ಟರು. ತೊಗೊಂಡು ಬಂದು ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದ ನಂತರ ನಾನು ಇವಾಗ ಇಲ್ಲಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ಲರೂ ಬಂದು ಕುಂಕುಮ ಕರೆದ್ರು. ಬಟ್ ಅದೆಲ್ಲ ಏನು ವಿಡಿಯೋಸ್ ಮಾಡ್ಕೊಳ್ಳಿಲ್ಲ, ಬಿಕಾಸ್ ಎಲ್ಲರೂ ಕ್ಯಾಮ್ರಾಗೆ ಕಂಫರ್ಟಬಲ್ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನೇನು ವಿಡಿಯೋಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಆ್ಯಂಡ್ ನನ್ನ ಮಗಳು ಎಷ್ಟು ತರಲೆ ಅಂದರೆ ಅಷ್ಟು ತರಲೆ ಆಗಿಬಿಟ್ಟಿದ್ದಾಳೆ. ಇವಾಗಂತೂ ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ, ಪ್ರತಿಯೊಂದನ್ನು ಎಳಿತಾಳೆ. ದೇವ್ರ ಮನೇಲಿ ಅದೆಷ್ಟು ಸರಿ ನಾನು ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ಟಾರ್ಚರ್ ಕೊಡ್ತಾಯಿದ್ಲು. ಅವಳು ಕೂಡ ಪೂಜೆ ಮಾಡಬೇಕು, ನಾನು ಮಾಡ್ತೀನಿ ಅಂತ ಇದ್ಲು. ಮತ್ತು ಹೋಗೋದು, ಹಣ್ಣುಗಳು ಇಳಿಯೋದು, ಅದು ಮಾಡೋದು ಇದು ಮಾಡೋದು ಮಾಡ್ತಾನೆ ಇದ್ಲು. ಇಟ್ಬಿಡ್ತೀನಿ ಅಬ್ಬ. ಪೆಟ್ಟು ಕೊಡ್ತಾಳಂತೆ. ಫೈನಲಿ ಹಬ್ಬ ಎಲ್ಲ ಮುಗೀತು. ಒಂದು ದಿವಸ ಹಬ್ಬಕ್ಕೆ ಒಂದು ವಾರದಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ಇವತ್ತು ಆಲ್ರೆಡಿ ಡೇ ಎಂಡ್ ಆಯಿತು. ಏನಪ್ಪ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಇವಾಗ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಇದೆ. ಲಕ್ಷ್ಮ ಬಾಯ್ ಮಾಡು. ಗುಡ್ ನೈಟ್. ಟೇಕ್ ಕೇರ್. ಸ್ವೀಟ್ ಡ್ರೀಮ್ಸ್. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಹೆಣ್ಣು ಮಾಡ್ತಾ ಇದ್ದೀನಿ. ಬಾಯ್.